ಬುಧವಾರ ಸುಮಲತಾ ಅವರ ಮಹತ್ವದ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತಾ ಇದೆ ಅಂತ. ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಪ್ರಚಾರವನ್ನ ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣು ಇಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಈ ಎರಡೂ ಕ್ಷೇತ್ರಗಳನ್ನ ಕಾಂಗ್ರೆಸ್ ವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ಟಿಕ್ ಆನ್ ಆಗಿದ್ದಾರೆ, ಹಠ ಹಿಡಿದಿದ್ದಾರೆ, ಆಮೇಲೆ ಜಿದ್ದು ಸಾಧಿಸ್ತಾ ಇದ್ದಾರೆ. ಈ ಕಾರಣಕ್ಕೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸಭಾ ವಾರು ಸಭೆಗಳನ್ನ ಕೂಡ ನಡೆಸಲಿಕ್ಕಿದ್ದಾರೆ 3 ದಿನಗಳ ಕಾಲ ಮೈಸೂರು ಹಾಗೂ ಚಾಮರಾಜನಗರ ಭಾಗದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆಗೆ ಆಪರೇಷನ್ ಹಸ್ತ ವೇಗವನ್ನ ಪಡ್ಕೊಳ್ತಾ ಇರೋದನ್ನ ನೋಡ್ತಾ ಇದೀವಿ. ಎರಡನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು 3 ದಿನಗಳ ಕಾಲ ಕೂಡ ಮೈಸೂರು ಪ್ರವಾಸವನ್ನ ಕೈಗೊಳ್ತಾ ಇರೋದ್ರಿಂದ ಎದುರಾಳಿ ಪಾಳ್ಯಕ್ಕೆ ಇದು ಯಾವ ರೀತಿ ಸವಾಲಾಗಿ ಪರಿಣಮಿಸುತ್ತೆ. ಮತ್ತೆ ಓಕೆ, ಮತ್ತೊಂದು ಅಪ್ಡೇಟ್ ನೋಡೋದಾದ್ರೆ ಮುನಿಸು ಮರೆತು ಮುಖಾಮುಖಿ ಆಗ್ತಾರ ದಿಗ್ಗಜ ನಾಯಕರು ಅನ್ನೋ ಪ್ರಶ್ನೆ ಇದೆ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಸಿಎಂ ಭೇಟಿ ಕೊಡೋ ಸಾಧ್ಯತೆ ಇದೆ. ಈ ಬೆಳವಣಿಗೆ ಆಗ್ಬಿಟ್ರೆ ಚಾಮರಾಜನಗರ ಹಾಗೂ ಮೈಸೂರು ಭಾಗದಲ್ಲಿ ದೊಡ್ಡ ಗೇಮ್ ಚೇಂಜರ್ ಅಂದ್ರೂ ತಪ್ಪಾಗಲ್ಲ. ಈ ವೇಳೆ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋ ಡಿಸ್ಕಷನ್ಸ್ ಜಾರಿಯಲ್ಲಿದೆ. ಹಳೆ ಮುನಿಸು ಮರೆತು ಒಂದಾಗೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಮುನಿಸು ಮರೆತು ಹಾಗಾದ್ರೆ ತ್ರಿವಿಕ್ರಮ ಸಾಧಿಸೋದಕ್ಕೆ ದಿಗ್ಗಜ ನಾಯಕರು ಒಂದಾಗ್ತಾರ. ಎಚ್ ಸಿ ಮಹದೇವಪ್ಪ ಹಾಗೂ ಅವರ ಪುತ್ರ ಕೂಡ ಇತ್ತೀಚೆಗಷ್ಟೇ ವಿ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡಿದ್ರು. ಈಗ ಇದಾದ ಬೆನ್ನಲ್ಲೇ ಮತ್ತೊಬ್ಬ ಮೈಸೂರು ಹಾಗೂ ಚಾಮರಾಜನಗರದ ದಿಗ್ಗಜ ನಾಯಕ, ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಸಿಎಂ ಸಿದ್ದರಾಮಯ್ಯ. ಸೊ ಅವರು ಕೂಡ ವಿ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಅದು ಫಲಪ್ರದ ಆಗ್ಬಿಟ್ರೆ ಮೈಸೂರು ಚಾಮರಾಜನಗರ ರಾಜಕಾರಣದಲ್ಲಿ ದೊಡ್ಡ ಗೇಮ್ ಚೇಂಜರ್ ಆಗುತ್ತೆ ಈ ಬೆಳವಣಿಗೆ ಅನ್ನೋ ಚರ್ಚೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕೆಪಿ ನಾಗರಾಜ್, ಮೈಸೂರು ಚಾಮರಾಜನಗರದಲ್ಲಿ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿ ಅವರ ನಿವಾಸದಲ್ಲೇ ಆಗ್ಬಿಟ್ರೆ ದೊಡ್ಡ ಗೇಮ್ ಚೇಂಜರ್, ಬಹುದೊಡ್ಡ ಗೇಮ್ ಚೇಂಜರ್ ಆಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಜೊತೆಗೆ 3 ದಿನಗಳ ಈ ಮೈಸೂರು ಪ್ರವಾಸ ಏನೆಲ್ಲ ವಿಚಾರಗಳ ಬಗ್ಗೆ ಫೋಕಸ್ ಆಗುತ್ತೆ ಅಂತ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ. ಮಮತಾ, ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಕಳೆದ ವಾರವಷ್ಟೇ 3 ದಿನಗಳ ಕಾಲ ಮೈಸೂರಿನಲ್ಲಿದ್ದರು. ಈಗ ಮತ್ತೆ ನಾಳೆ ನಾಡಿದ್ದು ಆಚರಣೆ ನಡೆದು ಒಟ್ಟು 3 ದಿನಗಳ ಕಾಲ ಮೈಸೂರು ಮತ್ತು ಚಾಮರಾಜನಗರದ ಚುನಾವಣೆಗೆ ಸಂಬಂಧಪಟ್ಟಂತೆ ಸಭೆಗಳನ್ನ ನಡೆಸೋದಕ್ಕೆ ಮೈಸೂರಿಗೆ ಬರ್ತಾ ಇದ್ದಾರೆ. ಆ ಮಟ್ಟಕ್ಕೆ ಈ ಎರಡೂ ಕ್ಷೇತ್ರಗಳನ್ನ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂಥದ್ದು. ಅವರ ಪ್ರತಿಷ್ಠೆ ಎಷ್ಟರ ಮಟ್ಟಿಗಿದೆ ಅನ್ನೋದಾದರೆ ಕಳೆದ 6-7 ವರ್ಷಗಳಿಂದಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಒಂದು ರೀತಿಯಾಗಿ ಹಾವು ಮುಂಗುಸಿ ರೀತಿಯಲ್ಲಿ ಇದ್ರು. ಪರಸ್ಪರವಾಗಿ ಅದರಲ್ಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಎಲ್ಲ ರೀತಿಯ ಟೀಕೆಗಳನ್ನ ಸಿದ್ದರಾಮಯ್ಯನವರ ಮೇಲೆ ಮಾಡ್ತಾ ಇದ್ರು. ಇಂತಹ ಸಂದರ್ಭ ಇದ್ರೂ ಕೂಡ ಏನು ಸ್ನೇಹದ ಹಸ್ತವನ್ನ ಕಾಂಗ್ರೆಸ್ ಅವರು ಚಾಚಿರುವಂತದ್ದು, ಸಿದ್ದರಾಮಯ್ಯನವರ ನಿರ್ದೇಶನದ ಮೇಲೆ ಸ್ನೇಹದ ಹಸ್ತವನ್ನ ಚಾಚಿದ್ದಾರೆ. ಈಗ ಮತ್ತೊಂದು ಬೆಳವಣಿಗೆಯಲ್ಲಿ ಖುದ್ದು ಸಿದ್ದರಾಮಯ್ಯನವರೇ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಚುನಾವಣೆಯ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವವಾದಂತಹ ಭೇಟಿ. ಮೈಸೂರಿನ ಘಟಾನುಘಟಿ ನಾಯಕರು ಇವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ದಲಿತ ಸಮುದಾಯದ ಮೇಲೆ ಬಹಳ ದೊಡ್ಡ ಹಿಡಿತವನ್ನ ಇಟ್ಕೊಂಡಿರುವಂತವರು. ಅವರ ಬೆಂಬಲ ಸಿಕ್ಕಿಬಿಟ್ರೆ, ಈಗಾಗಲೇ ಅವರ ಅಳಿಯಂದ್ರು ಕಾಂಗ್ರೆಸ್ ಅನ್ನ ಸೇರ್ತಾ ಇದ್ದಾರೆ, ಅವರ ಬೆಂಬಲ ಸಿಕ್ಕಿಬಿಟ್ರೆ ಅದರ ದೊಡ್ಡ ಎಫೆಕ್ಟ್ ಮೈಸೂರಿಗಿಂತ ಹೆಚ್ಚಾಗಿ ಚಾಮರಾಜನಗರ ಭಾಗದಲ್ಲಿ ಬಹಳ ದೊಡ್ಡ ಎಫೆಕ್ಟ್ ಆಗುತ್ತೆ. ಈ ದೃಷ್ಟಿಯಿಂದಾಗಿ ಖುದ್ದು ಸಿದ್ದರಾಮಯ್ಯನವರೇ ಬಹುತೇಕ ಮಂಗಳವಾರ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ಭೇಟಿಯಿಂದ ರಾಜಕೀಯವಾಗಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದ ಲಾಭವಾಗುವಂತಹ ಲಕ್ಷಣಗಳೇ ಕಾಣ್ತಾ ಇದೆ. ಈ ಲೆಕ್ಕಾಚಾರದ ಆಧಾರದ ಮೇಲೆನೆ ಎಲ್ಲ ಮುನಿಸನ್ನ ಮರೆತು ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗ್ತಾ ಇರುವಂತಹದ್ದು. ಹೀಗಾಗಿ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋಗ್ತಾ ಇದ್ರೆ ಮಮತಾ, ಸಿದ್ದರಾಮಯ್ಯನವರು ಮೈಸೂರು ಮತ್ತು ಚಾಮರಾಜನಗರವನ್ನ ಕಳೆದ ಬಾರಿಗಿಂತಲೂ ಕೂಡ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಮೈಸೂರಿಗೆ ಹೋಗೋದ್ರ ಮೂಲಕ ಹೇಗಾದ್ರೂ ಮಾಡಿ ಈ ಸಲ ಗೆಲ್ಲಲೇಬೇಕು ಅಂತ ಒಂದು ವಿಚಾರ.